ನಮಸ್ಕಾರ ವೀಕ್ಷಕರೇ, ಗೃಹಲಕ್ಷ್ಮಿ ಯೋಜನೆಯ 12 ಹಾಗೂ 13ನೇ ಕಂತಿನ ಹಣ ಬರತ್ತಾ ಇಲ್ವಾ ಅಥವಾ ನಿಲ್ಲಿಸೇ ಬಿಟ್ರ ಅನ್ನುವಂತಹ ಕ್ವಶನ್ ನಿಮ್ಮೆಲ್ಲರ ತಲೆಯಲ್ಲಿ ಉಂಟಾಗ್ತಾ ಇರುವಂತದ್ದು ಸಹಜವಾಗಿ. ಯಾಕಂದ್ರೆ ಈಗಾಗಲೇ 6,000 ಅಮೌಂಟ್ ಹಾಕೊಡ್ತೀವಿ ಅಂತ ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳಿದ್ರು. ಅದಕ್ಕಿಂತ ಮುಂಚೆನೂ ಕೂಡ 4,000 ಬರಬೇಕಾಗಿರುವಂತಹ ಹಣ 4,000ನೇ ಕೊಡ್ತೀವಿ. ಮತ್ತೆ ಈಗಾಗಲೇ ಸ್ವಲ್ಪ ಡಿಲೇ ಆದ್ರೂ ಸಹಿತ 6,000 ಕೊಡ್ಬೇಕಂತ ಇದ್ರೆ ಅದನ್ನ 6,000 ಹಣ ಕೂಡ ಕೊಡ್ತೀವಿ ಅಂತ ಒಂದು ಸ್ಪಷ್ಟನೆಯನ್ನ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕೊಟ್ಟಿರುವಂತದ್ದು. ಹಾಗಾದ್ರೆ ಈ ಒಂದು 6,000 ರೂಪಾಯಿ 4,000 ರೂಪಾಯಿ ಹಣ ಎಲ್ಲೋಯ್ತು, ಇನ್ನೂ ಕೂಡ ನಮ್ಮ ಖಾತೆಗೆ ಜಮಾ ಆಗಿಲ್ಲ. ಗಣಪತಿ ಹಬ್ಬಕ್ಕೂ ಕೂಡ ಜಮಾ ಮಾಡ್ತೀವಿ ಅಂತ ಹೇಳಿದ್ರು. ಗಣಪತಿ ಹಬ್ಬ ಮುಗೀತಾ 1 ತಿಂಗಳು ಆಗ್ಲಿಕ್ಕೆ ಬಂತು, ಇನ್ನೂ ಕೂಡ ನಮಗೆ ಹಣ ಜಮಾ ಆಗ್ತಾ ಇಲ್ಲ. ಹಾಗಾದ್ರೆ ಯಾವಾಗ ಜಮಾ ಆಗತ್ತೆ ಅನ್ನುವಂತಹದ್ದನ್ನ ನಿಮಗೆ ತಿಳಿಸ್ಕೊಡ್ತೀನಿ ಈ ಒಂದು ವಿಡಿಯೋದಲ್ಲಿ. ಈಗಾಗಲೇ ನೀವು ಗೊತ್ತಿರಬಹುದು, CM ಅವರು ಮೋಡಾ ಕೇಸ್ನಲ್ಲಿ ಒಂದು ಸಿಲುಕಿಕೊಂಡಿರುವಂತದ್ದು. ಅದ್ರ ಬಗ್ಗೆ ಬಿಡಿ, ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈಗ ಈ ಒಂದು ಗೃಹಲಕ್ಷ್ಮಿ ಯೋಜನೆ 12 ಹಾಗೂ 13ನೇ ಕಂತಿನ ಹಣದ ಬಗ್ಗೆ ಕ್ಲಾರಿಟಿ ಕೊಡ್ತಾ ಇದ್ದೀನಿ. ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿ ಅಂದ್ರೆ ದಯವಿಟ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಕ್ಕೊಂದು ಒಂದು ಲೈಕ್ ಕೊಟ್ಬಿಟ್ಟು ವಿಡಿಯೋನ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಡೈರೆಕ್ಟ್ ಆಗಿ ಟಾಪಿಕ್ಗೆ ಬಂದ್ಬಿಡ್ತೀನಿ. ಇಲ್ಲಿ ನೋಡಿ, ಬಹಳಷ್ಟು ಮಹಿಳಾ ಫಲಾನುಭವಿಗಳು ಈಗಾಗಲೇ ಆಕ್ರೋಶವನ್ನ ಸ್ಟಾರ್ಟ್ ಮಾಡಿದ್ದಾರೆ. ಬಹಳಷ್ಟು ನ್ಯೂಸ್ ಚಾನಲ್ ಕೂಡ ಈ ಒಂದು ಮಾಹಿತಿ ಕೇಳಿ ಬರ್ತಾ ಇರುವಂತದ್ದು. ಇನ್ನೂ ಕೂಡ 12 ಹಾಗೂ 13ನೇ ಕಂತಿನ ಹಣ ಜಮಾ ಆಗ್ತಾ ಇಲ್ಲ. ಯಾಕೆ ಅಂತ ಒಂದು ಮಹಿಳೆಯರು ಕ್ವಶನ್ ಕೂಡ ಮಾಡ್ತಾ ಇದ್ದಾರೆ ಮಾಧ್ಯಮದಲ್ಲಿ, ಎಲ್ಲ ರಾಜಕಾರಣಿಗಳಿಗೆ. ಯಾಕಂದ್ರೆ ಇದುವರೆಗೂ ಹಣ ಜಮಾ ಆಗ್ಬೇಕಾಗಿತ್ತು. ಈಗ ಸೆಪ್ಟೆಂಬರ್ ತಿಂಗಳು ನೋಡ್ತಾ ಬಂದ್ರೆ ಟೋಟಲಿ ನಮಗೆ 14 ಕಂತುಗಳು, ಈಗ ಇನ್ನೂ 3 ಕಂತುಗಳು ನಮ್ಮ ಖಾತೆಗೆ ಜಮಾ ಆಗ್ಬೇಕಾಗಿದೆ, ಹೌದಲ್ವಾ? ಹಾಗಾದ್ರೆ ಇನ್ನೂವರೆಗೂ ಕೂಡ ನಮ್ಮ ಖಾತೆಗೆ ಹಣ ಜಮಾ ಆಗಿಲ್ಲ. 1 ರೂಪಾಯಿ ಕೂಡ, ಅಂದ್ರೆ ಈ ಒಂದು 11ನೇ ಕಂತಿನ ಹಣ ಜಮಾ ಏನ್ ಮಾಡಿದ್ರಲ್ಲ, ಅದಾದ ಬಳಿಕ 2,000 ರೂಪಾಯಿ ಜಮಾ ಆಗಿಲ್ಲ, 4,000 ರೂಪಾಯಿ ಇಲ್ಲ, 6,000 ರೂಪಾಯಿ ಇಲ್ಲ, ಟೋಟಲಿ 3 ಕಂತುಗಳು ಜೀರೋನೇ ಅಂತ ಹೇಳ್ಬೋದು. ಹಾಗಾದ್ರೆ ವೀಕ್ಷಕರೇ, ಈ ಒಂದು ಏನ್ ಪ್ರಾಬ್ಲಮ್ ಆಗ್ತಾ ಇದೆ, ಯಾಕೆ ಹಣ ಜಮಾ ಆಗ್ತಾ ಇಲ್ಲ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ, ಈಗಾಗಲೇ CM ಅವ್ರ ಹತ್ರ ಮಾತನಾಡಿ 1 ವಾರ ಆಯ್ತು ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು. ಅದಾದ ತಕ್ಷಣ ಈಗ ಗೊತ್ತಿರ್ಬೋದು, ಸುಮಾರು 4-5 ದಿನಗಳಾಯ್ತು CM ಅವರು ಮೋಡಾ ಕೇಸ್ನಲ್ಲಿ ಒಂದು ಸಿಲುಕಿಕೊಂಡಿದ್ದಾರೆ. ಈಗಾಗಲೇ ಅವ್ರ ಮೇಲೆ ಕೇಸ್ FIR ಕೂಡ ಆಗಿರುವಂಥದ್ದು ಅವರ ಕುಟುಂಬದವರ ಮೇಲೆ. ಈಗಾಗಲೇ ಆ ಒಂದು ಕೇಸ್ನಲ್ಲಿ ಅವರು ಎದುರಿಸಬೇಕಾಗಿದೆ. ಸದ್ಯಕ್ಕೆ ಅವರ ಕೇಸನ್ನು ಎದುರಿಸಬೇಕಾಗಿದೆ. ಒಂದು ಕೇಸನ್ನು ಎದುರಿಸಿದ ತಕ್ಷಣ ಅಲ್ಲಿಂದ ಪಾರಾಗಿ ಬಂದರೆ ಅವಾಗ ಹಣ ರಿಲೀಸ್ ಮಾಡುವಂತಹ ಸಾಧ್ಯತೆಯೂ ಕೂಡ ಇದೆ. ಈಗಾಗಲೇ CM ಅವ್ರು ಏನು ಮಾಡಿದ್ದಾರೆ, ಹಣಕಾಸು ಇಲಾಖೆಗೆ ನೋಟಿಸ್ ಕೂಡ ಕಳಿಸಿದ್ದಾರೆ. ಸಿಗ್ನೇಚರ್ ಕೂಡ ಮಾಡಿದಾರೆ ಇಲ್ವೋ ಅದೊಂದೇ ಬಾಕಿ ಗೊತ್ತಿಲ್ಲ ನನಗೆ, ಅದು ಡೌಟ್ ಇದೆ. ಅಂದ್ರೆ ಸಿಗ್ನೇಚರ್ ಮಾಡಿದ್ರೇನೆ ಅಲ್ಲಿಂದ ಹಣ ರಿಲೀಸ್ ಆಗೋದು. ಆದ್ರೆ ನೋಟಿಸ್ ಅಂತೂ ಕಳಿಸಿದ್ದಾರೆ. ಆ ಒಂದು ನೋಟಿಸ್ನ ಮೇರೆಗೆ ಈಗ ಹಣಕಾಸು ಇಲಾಖೆ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಹಣವನ್ನ ಕಳಿಸಿದ್ದೆ ಆದ್ರೆ ನಿಮ್ಮ ಖಾತೆಗೆ ಆದಷ್ಟು ಬೇಗ ಹಣ ಜಮಾ ಆಗುತ್ತೆ. ಒಂದು ವೇಳೆ ಆ ಒಂದು ಅನೌನ್ಸ್ ಅನ್ನ ಇನ್ನೂ ಮಾಡಿಲ್ಲಪ್ಪ ಅನ್ನೋದಾದ್ರೆ ಇನ್ನು ಮತ್ತೆ CM ಅವರು ಅವರೇ ಇರ್ತಾರ, ಅಥವಾ ಮತ್ತೆ ಅವ್ರೇನಾದ್ರೂ ಮೋಡಾ ಕೇಸ್ನಲ್ಲಿ ನಿಜವಾಗಿ ಅಪರಾಧಿಯಾಗಿ ಹೊರ ಹೊಮ್ಮಿದ್ರೆ ಆದ್ರೆ ಮತ್ತೆ ಬೇರೆ ಅಂದ್ರೆ DK ಶಿವಕುಮಾರ್ ಅವರು ಬರುವಂತಹ ಚಾನ್ಸಸ್ ಕೂಡ ಇದೆ. ಅವರು ಏನಾದ್ರೂ ಬಂದಿದ್ದೆ ಆದ್ರೆ ನೆಕ್ಸ್ಟ್ ಏನ್ ಮಾಡ್ತಾರೆ ಅಂದ್ರೆ ಅವರು ಈ ಒಂದು ಯೋಜನೆಯನ್ನ ಅಮೌಂಟ್ ಅನ್ನ ಬಿಡುಗಡೆ ಮಾಡ್ತಾರೆ. ಅಂದ್ರೆ CM ಅವರ ಸಿಗ್ನೇಚರ್ ಖಂಡಿತವಾಗ್ಲೂ ಬೇಕೇ ಬೇಕು. ಯಾಕಂದ್ರೆ ಹಣ ರಿಲೀಸ್ ಆಗ್ಬೇಕಂದ್ರೆ ಅವರು ಕೇಳಿ ಮಾಡಿ ವಿಚಾರ ಮಾಡಿನೇ ಹಣವನ್ನ ರಿಲೀಸ್ ಆಗ್ಬೇಕಾಗತ್ತೆ. ಈಗಾಗಲೇ ವಿಚಾರಣೆ ಕೂಡ ಮಾಡಲಾಗಿದೆ. ಅದಾದ ತಕ್ಷಣ ಒಮ್ಮೆಲೆ ಆ ಒಂದು ಮೋಡಾ ಹಗರಣದಲ್ಲಿ ಸಿಲುಕಿಕೊಂಡಿರುವಂಥದ್ದು. ನೋಡೋಣ ಏನಾಗುತ್ತೆ, ಒಂದು ಸ್ವಲ್ಪ 1-2 ದಿನ ವೇಟ್ ಮಾಡೋಣ. ಈ ಒಂದು ಅಕ್ಟೋಬರ್ ಮೊದಲನೇ ವಾರದಲ್ಲಿ ಈ ಒಂದು ಹಣಗಳನ್ನ ರಿಲೀಸ್ ಮಾಡುವಂತಹ ಚಾನ್ಸಸ್ ಇದೆ. ಆದ್ರೆ ಬಿಡುಗಡೆ ಮಾಡಿದ್ರೆ ಒಟ್ಟಿಗೆ 6,000 ಬಿಡುಗಡೆ ಮಾಡಬೇಕು ಅನ್ನುವಂಥದ್ದು ಮಹಿಳೆಯರ ಆಕ್ರೋಶ ವ್ಯಕ್ತಪಡಿಸ್ತಾ ಇರುವಂಥದ್ದು. ಈಗ ಮುಂದಿನ ವಾರದಲ್ಲಿ ಬಿಡುಗಡೆ ಮಾಡಿದ್ದೆ ಆದ್ರೆ 6,000 ನಮ್ಗೆ ಬರಲೇಬೇಕು. ಯಾಕಂದ್ರೆ ಸೆಪ್ಟೆಂಬರ್ ಕೂಡ ಮುಕ್ತಾಯವಾಗಿರುತ್ತೆ. ಟೋಟಲಿ ನಮಗೆ ಜುಲೈ, ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳದು ಟೋಟಲಿ 6,000 ನಮ್ಮ ಖಾತೆಗೆ ಜಮಾ ಆಗಬೇಕು. ಹೀಗಿದ್ರೆ ನೀವು ಮೊದಲು ಮಾತು ಕೊಡಬಾರ್ದಾಗಿತ್ತು. ಈಗ ಕೊಟ್ಟಿದ್ದೀರಿ, ಅದನ್ನ ಉಳಿಸ್ಕೊಂಡು ಹೋಗ್ಬೇಕಾಗತ್ತೆ. ಇಲ್ಲ ಅಂದ್ರೆ ಮುಂದಿನ ಎಲೆಕ್ಷನ್ ನಲ್ಲಿ ನಾವೇನ್ ಮಾಡ್ಬೇಕು ಅನ್ನೋದು ನಮಗೆ ಗೊತ್ತಿದೆ ಅನ್ನುವಂಥದ್ದು ಆಕ್ರೋಶನ ವ್ಯಕ್ತಪಡಿಸ್ತಾ ಇರುವಂತದ್ದು. ಸದ್ಯಕ್ಕೆ ಈಗ ನ್ಯೂಸ್ ಚಾನಲ್ ನೋಡೋದಾದ್ರೆ ಮೋಡಾ ಹಗರಣ ಬಗ್ಗೆ ನಿಮಗೆ ಕ್ಲಾರಿಟಿ ಸಿಗುತ್ತೆ. ಬಹಳಷ್ಟು ಜನ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಒಂದು ಮೋಡಾ ಹಗರಣದಲ್ಲಿ ಎಷ್ಟೊಂದು ಹಗರಣ ಆಗಿದೆ ಅನ್ನೋದು ಕೂಡ ಒಂದು ಮಿಸ್ಟ್ರಿ ಆಗಿದೆ, ಹೊರಹೊಮ್ಮಬೇಕಾಗಿದೆ. ನೋಡೋಣ, ಒಂದು ಸ್ವಲ್ಪ ವೇಟ್ ಮಾಡಿ. CM ಅವರು ಕೂಡ ಏನು ಅವರು ಈಗ FIR ಆಗಿದೆ ಅಲ್ಲ, ಅದರಲ್ಲಿ ಕೂಡ ವಿಚಾರಣೆ ನಡೀತಾ ಇದೆ, ಕಾರ್ಯಾಚರಣೆಗಳು ನಡೀತಾ ಇದೆ. ಆ ವಿಚಾರಣೆಯಲ್ಲಿ ಏನು ಮಾಹಿತಿ ಹೊರಹೊಮ್ಮುತ್ತದೆ ಅನ್ನೋದೇ ಒಂದು ತಿಳಿದೇ ಬರಬೇಕಾಗಿದೆ. ಆ ವಿಚಾರಣೆ ಕೂಡ ಈಗಾಗಲೇ ನಡೀತಾ ಇರುವಂಥದ್ದು, ತನಿಖೆ ನಡೀತಾ ಇರುವಂಥದ್ದು. ಆ ಒಂದು ತನಿಖೆ ನಡೆದ ತಕ್ಷಣವೇ ಈ ಒಂದು CM ಅವರು ಏನು ಮಾಡ್ತಾರೆ, ಏನೋ ಅಲ್ಲಿದ್ದ ಪಾರಾಗಿ ಬಂದರೆ ಒಂದು ವೇಳೆ ಒಂದು ಹಣಕಾಸು ಇಲಾಖೆಯಿಂದ ಫಂಡ್ಗಳನ್ನ ರಿಲೀಸ್ ಮಾಡ್ತಾರೆ. ನೆಕ್ಸ್ಟ್ ಆಗಿಲ್ಲ ಬಂದಿಲ್ಲಪ್ಪ ಅಂದ್ರೆ ಮತ್ತೆ DK ಶಿವಕುಮಾರ್ ಅವರು ಬರ್ತಾರೆ ಆ ಒಂದು ಸ್ಥಾನದಲ್ಲಿ. ಮತ್ತೆ ಅವರೇ ರಿಲೀಸ್ ಮಾಡುವಂಥದ್ದು. ಆದರೆ ಕಾಂಗ್ರೆಸ್ ಸರ್ಕಾರ ಇರುವವರೆಗೂ ಕೂಡ ಈ ಒಂದು ಗ್ಯಾರಂಟಿ ಯೋಜನೆಗಳು ಇದ್ದೇ ಇರುತ್ತೆ ಅಂತ ಒಂದು ಸ್ಪಷ್ಟನೆಯನ್ನು ಕೊಟ್ಟಿರುವಂಥದ್ದು. ಇನ್ನು ಮುಂದಾದ್ರೂ ಇರುತ್ತೆ, ಈಗಾದ್ರೂ ಇರುತ್ತೆ, ತಕ್ಷಣ ಕೂಡ ಇರುತ್ತೆ ಅಂತ ಒಂದು ಸ್ಪಷ್ಟನೆ ಕೊಟ್ಟಿದ್ದಾರೆ. ಆದರೆ ಏನಾದರೂ ಇಲ್ಲಿ ಈ ಒಂದು ಕಾಂಗ್ರೆಸ್ ಸರ್ಕಾರ ಬಿತ್ತಪ್ಪ ಅಂದರೆ
ಬಿದ್ದ ತಕ್ಷಣ ಏನು ಮಾಡ್ತಾರೆ, ನೆಕ್ಸ್ಟು ಬೇರೆ ಸರ್ಕಾರ ಬಂದಿದ್ದೆ ಆದರೆ BJP ಅಥವಾ JDS ಸರ್ಕಾರ ಸೊ ಬಂದರೆ ಈ ಒಂದು ಯೋಜನೆಗಳು ಬಂದಾಗತ್ತೆ. ಓಕೆನಾ, ಬಂದಾಗತ್ತೆ. ಅವರು ಯಾವ್ಯಾವ ಯೋಜನೆಗಳನ್ನು ಚಾಲನೆ ಇಡಬೇಕಂತ ಅನ್ಕೊಂತಾರೆ ಅದು ಮಾತ್ರ ಚಾಲನೆ ಇರುವಂಥದ್ದು. ಇಲ್ಲಪ್ಪ ಅಂದರೆ ಇವೆಲ್ಲ ಯೋಜನೆಗಳನ್ನು ನಾವು ಬಂದ್ ಮಾಡಿಬಿಡ್ತೀವಿ ಅನ್ನೋದಾದರೆ ಬಂದ್ ಮಾಡುವಂತಹ ಚಾನ್ಸಸ್ ಕೂಡ ಇದೆ. ಆಲ್ಮೋಸ್ಟ್ ಈಗ ಆರ್ಥಿಕ ಪರಿಸ್ಥಿತಿ ಕೂಡ ಹದಗೆಟ್ಟಿರುವಂಥದ್ದು. ಆದಷ್ಟು ಈ ಯೋಜನೆಗಳು ಬದಲಾಗಿ ಗೃಹಲಕ್ಷ್ಮಿ ಯೋಜನೆ ಒಂದು ಇಟ್ಕೊಂಡು ಉಳಿದ ಯೋಜನೆಗಳನ್ನು ಬಂದ್ ಮಾಡಿದ್ರು ಸಹಿತ ನಡೆಯುತ್ತೆ. ಮತ್ತು ಇಲ್ಲಿ ಅನ್ನಭಾಗ್ಯದಲ್ಲಿ 10 kg ಅಕ್ಕಿನೇ ಕೊಡಬೇಕು. ಯಾಕಂದರೆ 10 kg ಅಕ್ಕಿನೇ ಕೊಡಬೇಕು ಅಥವಾ 5 kg ಅಕ್ಕಿ ಕೊಟ್ಬಿಟ್ಟು ಇನ್ನು 5 kg ಬದಲಾಗಿ ಪದಾರ್ಥಗಳನ್ನು ಕೊಟ್ಟರೆ ನಡೆಯುತ್ತೆ ಅನ್ನುವಂಥದ್ದನ್ನು ಈಗ ಬಹಳಷ್ಟು ಮಹಿಳೆಯರು ಹೇಳ್ತಾ ಇರುವಂಥದ್ದು. ಯಾಕಂದರೆ ನಿಮಗೆ 93% ಫಲಾನುಭವಿಗಳು ಬರೀ ಈ ಒಂದು ಪದಾರ್ಥಗಳನ್ನು ಕೊಡಿ ಅಂತ ಕೇಳಿರುವಂಥದ್ದು. ಆದರೆ ಇಲ್ಲಿ KH ಮುನಿಯಪ್ಪನವರು ಒಂದು ಸಡನ್ ಆಗಿ ಡಿಸಿಷನ್ ಕೂಡ ತೊಗೊಳ್ಲಿಕ್ಕೆ ಆಗ್ತಾ ಇಲ್ಲ. ಅವ್ರ ಹತ್ರ ಒಂದು ಡಿಸಿಷನ್ಗೂ ಕೂಡ ಬರ್ಲಿಕ್ಕೆ ಆಗ್ತಾ ಇಲ್ಲ. ಜನರು ವೇಟ್ ಮಾಡಿ ಸಾಕಾಗಿಬಿಟ್ಟಿದೆ. ಬರೀ ಇವರ ಯೋಜನೆಗಳಿಗೆ ವೇಟ್ ಮಾಡೋದೇ ಎಲ್ಲರದು ಕೂಡ ಈಗ ಕರ್ತವ್ಯವಾಗಿದೆ. ಈಗ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಕೂಡ ವೇಟ್ ಮಾಡಿದೆ. ಇಲ್ಲಿ ಅನ್ನಭಾಗ್ಯದಲ್ಲಿನೂ ಕೂಡ 4-5 ತಿಂಗಳಾಯಿತು, ಇನ್ನೂ ಕೂಡ ಹಣ ಜಮಾ ಆಗ್ತಾ ಇಲ್ಲ. ಬರೀ 5 kg ಅಕ್ಕಿ ಅದು ಕೇಂದ್ರದಿಂದ ಬರ್ತಾ ಇದೆ, ಇವ್ರೇನು ಕೊಟ್ಟಂಗಾಯ್ತು ಅಲ್ವಾ? ಸೊ ಇದನ್ನೇ ಕಮೆಂಟಲ್ಲಿ ಬಹಳಷ್ಟು ಫಲಾನುಭವಿಗಳು ಮಾಡ್ತಾ ಇರುವಂಥದ್ದು. ಈಗ ಒಬ್ಬೊಬ್ರು ಕಮೆಂಟ್ ಮಾಡಿದ್ರು ನನಗೆ, ಇವರು 5 kg ಅಂತೂ ಕೇಂದ್ರ ಸರ್ಕಾರದಿಂದ ಬರ್ತಾ ಇದೆ, ಇನ್ನು 5 kg ಅಕ್ಕಿನಾದರೂ ಕೊಡಲಿ ಹಣ ಅಥವಾ ಈ ಒಂದು ಪದಾರ್ಥಗಳನ್ನಾದರೂ ಕೊಡಲಿ, ನಮಗೆ ಡೈರೆಕ್ಟಾಗಿ ಕೈಗೇನೆ ಸಿಗುತ್ತೆ. ಒಂದು ಹಣ ಕೊಡ್ತಾ ಹೋದರೆ ಈ ರೀತಿ ಇವರು ಡಿಲೇನೇ ಮಾಡೋದು. 5-6 ತಿಂಗಳಾಯಿತು, ಇನ್ನೂ ಕೂಡ ನಮಗೆ ಹಣ ಅನ್ನಭಾಗ್ಯದಲ್ಲಿ ಜಮಾ ಆಗಿಲ್ಲ. ಈ ಕಡೆ ನೋಡೋದಾದರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ 3 ತಿಂಗಳಾಯಿತು, ಹಣ ಜಮಾ ಆಗಿಲ್ಲ. ಟೋಟಲಿ ನಮಗೆ ಎರಡನ್ನು ಕೂಡಿಸಿದ್ರು ಸಹಿತ 10,000 ಸಮೀಪ ಹಣ ನಮಗೆ ಖಾತೆಗೆ ಜಮಾ ಆಗುತ್ತೆ ಅಂತ ಫಲಾನುಭವಿಗಳು ಕಮೆಂಟ್ ಮಾಡ್ತಾ ಇದ್ರು. ಹೌದಲ್ವಾ? ಈಗ ನಿಜ ನಾನು ಕಮೆಂಟ್ಗಳನ್ನು ಓದ್ತೀನಿ ಒಂದೊಂದು, ಸೊ ಗೊತ್ತಾಗತ್ತೆ ಅಲ್ಲಿ ಅವರು ನಿಜವಾಗಿರುವಂಥದ್ದೇ ಹೇಳ್ತಾ ಇರುವಂಥದ್ದು. ಯಾಕಂದರೆ ಇವರಿಗೆ ಆಗಲಿಲ್ಲಪ್ಪ ಅಂದರೆ ಹೇಳಿಬಿಡಬೇಕು ಅಥವಾ ಬಿಟ್ಬಿಡಬೇಕು. ಅದನ್ನು ಬಿಟ್ಬಿಟ್ಟು ಈ ಒಂದು ಯೋಜನೆಗಳನ್ನ ಕೊಡ್ತೀವಂತ ಹೇಳಿ ಅಲ್ಲಿ ಸಡನ್ ಆಗಿ ಯಾವುದೇ ಒಂದು ನಿರ್ಧಾರಕ್ಕೂ ಬರ್ತಾ ಇಲ್ಲ. ಈ ಒಂದು ಪದಾರ್ಥಗಳನ್ನು ಕೊಡ್ತೇವಂತಾನು ಹೇಳ್ತಾ ಇಲ್ಲ. ಈ ಕಡೆಗೆ ಹಣನೂ ಕೊಡ್ತಾ ಇಲ್ಲ. ಓಕೆ, ಈ ಕಡೆಗೆ ಅಕ್ಕಿಯನ್ನು ಕೊಡ್ತಾರ, 28 ರೂಪಾಯಿ kgಗೆ ಕೇಂದ್ರ ಸರ್ಕಾರದಿಂದ ಅಕ್ಕಿ ಕೊಡ್ತೇವೆ ನಾವು ತಗೊಳ್ಳಿ ಅಂತ ಎಲ್ಲ ರಾಜ್ಯದವ್ರಿಗೂ ಕೂಡ ಹೇಳಿದ್ದಾರೆ. ಬೇರೆ ರಾಜ್ಯಗಳು ಖರೀದಿ ಮಾಡ್ತಾ ಇದ್ದಾವೆ. ಆದರೆ ನಮ್ಮ ರಾಜ್ಯಕ್ಕೆ ಏನಾಗಿದೆ, ಸೊ ಇವರು ಖರೀದಿ ಮಾಡ್ಕೊಂಡು ಅಕ್ಕಿನೇ ಕೊಡ್ಬೋದಲ್ವ, 10 kg ಈ ಒಂದು ಹಣ ಕೊಡಿ ಅಂತ ಯಾರು ಹೇಳಿದ್ದಾರೆ? ಈಗ ಪದಾರ್ಥಗಳನ್ನೇ 93% ಫಲಾನುಭವಿಗಳು ಬರೀ ಪದಾರ್ಥಗಳನ್ನ ಕೊಡಿ ಅಂತ ಸ್ವತಃ KH ಮುನಿಯಪ್ಪನವರೇ ಹೇಳಿದ್ದಾರೆ. ಸರ್ವೆ ನಡೆಸಿದ ತಕ್ಷಣ ಯಾವಾಗ ನಡೆಸಿದ್ರು ಅದು ಕೂಡ ಗೊತ್ತಿಲ್ಲ, ಅವರೇ ಹೇಳ್ತಾ ಇದ್ದಾರೆ ಸರ್ವೆ ನಡೆಸಿದ್ದೀವಿ, 93% ಫಲಾನುಭವಿಗಳು ಪದಾರ್ಥಗಳನ್ನು ಕೊಡಿ ಅಂತ ಹೇಳಿದಾರಂತೆ. ಆದರೆ ಕೊಡಬೇಕಲ್ವಾ, ಬರೀ ಹೇಳಿದ್ರೆ ಆಗೋದಿಲ್ಲ, ಕೊಡಬೇಕದನ್ನು. ಸೊ ಕೊಡುವಂತಹ ಕೆಲಸವನ್ನು ಸರ್ಕಾರ ಆದಷ್ಟು ಬೇಗ ಮಾಡಬೇಕು ಅನ್ನುವಂಥದ್ದು ನನ್ನ ಕಡೆಯಿಂದ ರಿಕ್ವೆಸ್ಟು. ಸೊ ಈಗ ಭಾಳಷ್ಟು ಫಲಾನುಭವಿಗಳು ಕೂಡ ವೇಟ್ ಮಾಡ್ತಾ ಇದ್ದಾರೆ ಈ ಒಂದು ಅನ್ನಭಾಗ್ಯದಲ್ಲಿ. ಮತ್ತು ಬರೀ ನಿಮ್ಮ ಕೇಸನ್ನೇ ನೀವು ಮಾಡ್ತಾ ಹೋದರೆ ಇಲ್ಲಿ ನಡೆಯೋದು ಹೇಗೆ ಸರ್ಕಾರ, ಅದು ಇಂಪಾರ್ಟೆಂಟ್ ಆಗಿರುವಂಥದ್ದು. ಇವರು ಏನೇನು ಹಗರಣ ಮಾಡ್ತಾರೋ ಬಿಡ್ತಾರೋ ಅವ್ರಿಗೆ ಬಿಟ್ಟಿದ್ದು, ಆದರೆ ಜನರಿಗೆ ಒಳ್ಳೆಯದಾಗಬೇಕು ಅನ್ನುವಂಥದ್ದು ನಮ್ಮ ಉದ್ದೇಶ. ಓಕೆನಾ? ಸೊ ಇಲ್ಲಿಂದ ಮೇಲ್ಗಡೆಯಿಂದ ಏನು ಇನ್ಫಾರ್ಮೇಷನ್ ಬರ್ತಾ ಇರುತ್ತೆ ಅದನ್ನು ನಾನು ನಿಮಗೆ ತಿಳಿಸ್ತಾ ಇರ್ತೀವಿ. ಇಲ್ಲಿ ಜನರ ಅಭಿಪ್ರಾಯ ಏನು ಅನ್ನುವಂಥದ್ದನ್ನು ನಿಮಗೆ ಎಲ್ಲರಿಗೂ ಕೂಡ ತಿಳಿಸ್ತಾ ಇರ್ತೀವಿ. ಓಕೆನಾ? ಅದಷ್ಟೇ ನಾವು ಕೆಲಸ ಮಾಡ್ತಾ ಇರುವಂಥದ್ದು. ಈಗ ಸದ್ಯದಲ್ಲಿ ಒಂದು ಗೃಹಲಕ್ಷ್ಮಿ ಯೋಜನೆ ಇನ್ನೊಂದು ವಾರ ವೇಟ್ ಮಾಡಲೇಬೇಕು ನಾವು. ಸೊ ವೇಟ್ ಮಾಡಿ ನೋಡೋಣ. ಸದ್ಯಕ್ಕೆ ಅಷ್ಟೊಂದು ಟೈಮ್ ಇದೆ. ವೇಟ್ ಮಾಡಿದ ತಕ್ಷಣ ನೆಕ್ಸ್ಟ್ ಒಂದು ಮೋಡ ಹಗರಣ ಬಗ್ಗೆ ಕ್ಲಾರಿಟಿ ಸಿಕ್ಕಿದ್ದೆ ಆದರೆ ಈ ಒಂದು ಹಣ ಬಿಡುಗಡೆ ಆದಂತಹ ಸಾಧ್ಯತೆ ಇದೆ. ಇದಷ್ಟೊಂದು ಕ್ಲಾರಿಟಿ ಸಿಕ್ಕಿದ್ದೆ ಆಗಿದ್ದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋಂತಹ ಮತ್ತು ಮುಂದಿನ ಮಾಹಿತಿ ಸಿಗೋಣ. ಸೊ ಇಲ್ಲಿ ತನಕ ಬಾಯ್ ಬಿಡಿ ಫ್ರೆಂಡ್ಸ್.